ಹೆಲೋ ಗೈಸ್, ನಾನು ನಿಮ್ಮ ದೀಪಕ್ ಕಳಸ ಮಾತಾಡ್ತಿದ್ದೀನಿ. ವಿಷಯ ಏನಪ್ಪ ಅಂದರೆ, ನೀವೇನಾದರೂ ಕಳಿಸೋದವರಾಗಿದ್ದರೆ ತಪ್ಪದೇ ಈ ಹೋಟೆಲ್ಗೆ ವಿಸಿಟ್ ಮಾಡಲೇಬೇಕು. ಹೋಟೆಲ್ ಯಾವುದಂತ ಕೇಳ್ತೀರಾ? ನೋಡ್ಕೊಂಡು ಬನ್ನಿ ಗೈಸ್, ತೋರಿಸ್ತೀನಿ. ಇವತ್ತು ಕಳಸದಲ್ಲಿ ಉದಯಚಂದ್ರ ಹೋಟೆಲ್ ಎಂದೇ ಫೇಮಸ್ ಆಗಿರುವ ಹೋಟೆಲ್ಗೆ ಬಂದಿದ್ದೀನಿ. ಒಳಗಡೆ ರೆಸಿಪಿ ಏನೇನೆಲ್ಲ ಇದೆ ನೋಡ್ಕೊಂಬರೋಣ ಬನ್ನಿ ಗಾಯ್ಸ್. ನಿಮಗೆ ಹೊಟ್ಟೆ ತುಂಬ ಸಖತ್ತಾಗಿರೋ ಬಿರಿಯಾನಿ ಕೂಡ ಕೊಡ್ತಾರೆ, ಹಾಗೆ ಚಿಕನ್ ಫ್ರೈ ಕೂಡ ಕೊಡ್ತಾರೆ, ಹಾಗೆ ಮೀನು ಫ್ರೈ, ಹಾಗೆ ರೋಟಿ, ಪರೋಟ, ಕಬಾಬ್, ಪ್ರತಿಯೊಂದು ಐಟಮ್ ಕೂಡ ಸಖತ್ತಾಗಿ ಕ್ಲೀನಾಗಿ ಸಖತ್ತಾಗಿ ಮಾಡಿಕೊಡ್ತಾರೆ. ನಮಸ್ತೆ. ಈ ಹೋಟೆಲು ಹೇಗೆ ಉಳ್ಕೊಳ್ತು? ಈ ಹೋಟ್ಲು ಕಳಸ ಮೈನ್ ರೋಡಲ್ಲಿ 1950 ಇಸ್ವಿನಲ್ಲಿ ಸ್ಥಾಪನೆ ಆಯಿತು. ಅಲ್ಲಿ 2026 ತನಕ ಅಲ್ಲಿ ಇತ್ತು. 2020 ನಂತರ ಇಲ್ಲಿ KM ರೋಡ್ಗೆ ಸ್ಥಳಾಂತರವಾಯಿತು. ಈಗ ಇಲ್ಲಿ ಪ್ರಾರಂಭವಾಗಿ 8 ದಿವಸ ಆಯಿತು. ಹೋದ ಶುಕ್ರವಾರ ಪ್ರಾರಂಭ ಆಗಿದೆ, ಇವತ್ತು 8 ದಿವಸ ಆಯಿತು. ಈ ಹೋಟೆಲಲ್ಲಿ ಏನೇನೆಲ್ಲ ವಿಶೇಷವಾಗಿ ಸ್ಪೆಷಲ್ ಸಿಗುತ್ತೆ? ಹೋಟೆಲ್ ವಿಶೇಷವಾಗಿ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಸುಕ್ಕ, ಚಿಕನ್ ಕಬಾಬು, ಚಿಕನ್ ಗೀ ರೋಸ್ಟು, ಚಿಕನ್ ಕಲ್ಬಿ, ಫಿಶ್ ಫ್ರೈ, ಮಟನ್ ಮಸಾಲ, ಮಟನ್ ಡ್ರೈ, ಮಟನ್ ಫ್ರೈ, ಚಿಕನ್ ಫ್ರೈ, ಚಿಕನ್ ಸುಕ್ಕ, ವೆರೈಟಿ ಇದೆ. ಅಕ್ಕಿ ರೊಟ್ಟಿ, ಕಲ್ತಪ್ಪ, ಮತ್ತೆ ವೆರೈಟಿ ಎಣ್ಣೆ ತಿಂಡಿ ಸ್ವಲ್ಪ ಎಲ್ಲ ಬೆಳಿಗ್ಗೆ ಹೊತ್ತು ಎಲ್ಲ ಸ್ವಲ್ಪ ಇರ್ತದೆ. ಸಾಯಂಕಾಲ ನಾನಂತೂ ಈ ಹೋಟೆಲ್ಗೆ ಬಂದ್ರೆ ಪರೋಟ ಜೊತೆಗೆ ಚಿಕನ್ ಸುಕ್ಕ ಹಾಗೆ ಬಿರಿಯಾನಿ ತಗೊಂಡ್ರೆ ಅದ್ರ ಜೊತೆ ಕಬಾಬ್ ತಿಂತೀನಿ. ನಮ್ಮ ಅಜ್ಜನವರು ಕೂಡ 5 ಪೈಸೆಗೆ ಇಲ್ಲಿ ಊಟ ಮಾಡಿದ್ರಂತೆ. ಹಳೆ ಹೋಟೆಲ್ ಇದ್ದಾಗ 1950ನೇ ಇಸ್ವಿಯಲ್ಲಿ ಪ್ರಾರಂಭಗೊಂಡಾಗ. ಹಾಗೆ ನಮ್ಮ ಮಾಲೀಕರು ಕೂಡ ಹೇಳಿದ್ದಾರೆ ಅವ್ರ ಬಗ್ಗೆ. ಆದ್ದರಿಂದ ಪ್ರವಾಸಿಗರೆಲ್ಲ ಗ್ರಾಹಕರು ಬಂದು ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತೇನೆ. ಗಾಯ್ಸ್, ನೀವೇನಾದ್ರೂ ಈ ಹೋಟೆಲಲ್ಲಿ ಊಟ ಮಾಡಿದ್ರೆ ಹಾಗೆ ಏನಾದ್ರು ರೆಸಿಪಿಗಳನ್ನ ತಗೊಂಡು ತಿಂದಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ತಪ್ಪದೇ ಕಳ್ಸಕ್ ಬಂದ್ರೆ ಈ ಹೋಟೆಲ್ಗೆ ವಿಸಿಟ್ ಮಾಡೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.